ಎಚ್.ಡಿ. ರೇವಣ್ಣ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಎಂಬಿ ಪಾಟೀಲ್ ರಿಯಾಕ್ಟ್ ಮಾಡಿದ್ದಾರೆ. ಈ ವಿಚಾರದಲ್ಲಿ ಕಾನೂನು ತನ್ನ ಕೆಲಸವನ್ನ ಮಾಡುತ್ತೆ. ತನಿಖಾ ಹಂತದಲ್ಲಿ ನಾವು ಏನೂ ಕೂಡ ಮಾತನಾಡಬಾರದು. ತನಿಖೆಯಲ್ಲಿ ಎಲ್ಲಾ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ಪ್ರಜ್ವಲ್ ರೇವಣ್ಣ ಪಾತಾಳದಲ್ಲಿದ್ರೂ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. ರಾಜಕೀಯವಾಗಿ ನಾವೇನು ಮಾಡಿಲ್ಲ. ಬಹಿರಂಗ ಪಡಿಸಿದವರು ಯಾರು? ನಾನು ಡ್ರೈವರು, ಸುಡುಗಾಡು, ಇದೇ ಕಾನೂನು SIT ಎನ್ಕ್ವೈರಿ ನಡೆದು ಬಿಟ್ಬಿಡಿ ಸಾಕಿ. ನಮಗೆ ಹೇಳಕ್ಕೆ ಜನನು ಈಗ ನನಗೆ 2-3 ದಿವಸ ಆಯ್ತು ಜನ ಸರ್ ಏನು TV ಆನ್ ಮಾಡಿದ್ವಿ. ಇವತ್ತು ಬೆಳಿಗ್ಗೆ 60 ಬೆಂಗಳೂರು ಫೋನ್ ಮಾಡಿದೆ. ಸಾಕಾಗ್ಯ ಸರ್ TV ನೋಡೋದು ಬಿಟ್ಬಿಟ್ಟಿದ್ದೀವಿ. ಈಗ ಬೆಳಗ್ಗೆ ಎದ್ದು ಕೂಡ ಬರೀ ಪ್ರಜ್ವಲ್ ರೇವಣ್ಣ ಎಟ್ಟರೆ ಅದು ಬಿಟ್ಬಿಡಿ. ಅದನ್ನು ಬೇರೆ ಬೇರೆ ಮಕ್ಕಳಿಗೆ ಪರಿಣಾಮ ಬೀಳ್ತದಲ್ಲ. ನನ್ನ ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ? ನನಗೆ ಬೆಳಿಗ್ಗೆ ಹೇಳಿದ್ರೆ ಯಾರೊಬ್ರು ಏನು ಸಾಕಾಗಿರೋದು. ಟೆಲಿವಿಷನ್ ಆನ್ ಮಾಡಿದ್ರೆ ಇದೆ ಬರ್ತದೆ ಪ್ರಜ್ವಲ್ ರೇವಣ್ಣ. ಕಾನೂನು ಕೋರ್ಟ್ ಇದೆ, ಕಾನೂನು ಇದೆ, ಸರ್ಕಾರ ಗಂಭೀರವಾಗಿದೆ. ಲುಕ್ಔಟ್ ನೋಟಿಸ್ ಇದೆ, ಅವ್ರಿಗೆ ಟೈಮ್ ಲೈನ್ ಕೊಟ್ಟಿದ್ದೀವಿ. ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ಅವ್ರು ಎದುರಿಸ್ತಾರೆ. ಅವ್ರು ಎಲ್ಲೇ ಇದ್ರು ಕೂಡ ಪಾತಾಳದಂತೂ ಕೂಡ ಹಿಡ್ಕೊಂಡ್ಬರ್ತೀವಿ. ಅವಾಗೇನು ಮೈತ್ರಿ ಸರ್ಕಾರ ಅವಾಗಲೇ ನಡೆದಿತ್ತು ಅಂತ ಕಾಂಗ್ರೆಸ್ನವ್ರು ಏನು ಮಾಡಂತ ಇಲ್ವಾ? ನಾವೇನು ಮಾಡಂತ ಇದ್ದೀವಿ ಅಥವಾ ನಾವು ಮಾಡೋದನ್ನ ನೀವು ಮಾಡ್ತೀರ? ನಾನು ಯಾರು ಕಾಂಗ್ರೆಸ್ನವ್ರು ಹಿಂಗೆ ಮಾಡಿರಪ್ಪ ಅಂದ್ರೆ 2-3 ಸಾವಿರ ಮಂದಿ ಮಹಿಳೆಯರ ಮೇಲೆ ಇದು ಮಾಡ್ತೀವಿ, ಅತ್ಯಾಚಾರ ಮಾಡ್ತೀವಿ. ಬಿಜೆಪಿ ತುಂಬ ಸಂಸದ ಅವನು ಇಂಥವೆಲ್ಲ ಕೆಲಸ ಮಾಡ್ತಾರ. ಆಯ್ತು, ಯಾರು ಹೇಳ್ಯಾರಪ್ಪ ಮಾಡಿ ಕಾಂಗ್ರೆಸ್ ಮಾಡ್ತಾರಂದ್ರೆ ನೀವು ಮಾಡಂತ ಹೇಳ್ತಾರೆ. ಆಯ್ತು, ಮಾಡಿದವ್ರು ಯಾರು? ಯಾರು ಕಾಂಗ್ರೆಸ್ ಅವ್ರು ಮಾಡಂತ ಹೇಳ್ತಾರ? ಯಾರು ಮಾಡಂತ ಹೇಳೋದಲ್ಲ. ಸುಮ್ಮನೆ ಅದು 5 ವರ್ಷ 7 ವರ್ಷ ಹಳೇದು ಬೆಳೆದು ಎಲ್ಲ ಹಳೇದು ಇರ್ತದೆ, ಹೊಸದು ಇರ್ತದೆ. ಅಲ್ಲಿ ಇಲ್ಲ ಅಂತಿರಂಗಿಲ್ಲ. ಹೇಳ್ತಾರ ಸೈಕೋ ಒಂದು ಗುಣೆ ಹಿಂಗೆ ಇರ್ತದೆ. ಮೋಸ್ಟ್ಲಿ ಸಂಬಂಧ ಇರ್ತದೆ. ಯಾಕಂದ್ರೆ ಈಗಪ್ಪ ಅದು ಮಾಡಿದ್ಮೇಲೆ ಅವ್ರು ಕೂಡ ಮೈತ್ರಿ ಪಕ್ಷದ ಮೇಲೆ BJPಯವರು ಮಹಿಳೆಯರ ಬಗ್ಗೆ ಭಾಳಷ್ಟು ಗೌರವವನ್ನು ಇತರ ವಿಚಾರಗಳು ಮಾತಾಡ್ತಾರೆ. ಅಂತ BJPಯವರು ಅಥವಾ ಕಾಂಗ್ರೆಸ್ನವ್ರು ನಾವು ಯಾರೂ ಇವ್ರಿಗೆ ಇಂಥ ಕೆಲಸ ಮಾಡೋಕ್ಕೆ ಹೇಳಿಲ್ಲಲ್ಲ. ಒಂದು ಪ್ರಜ್ವಲ್ ರೇವಣ್ಣಗೆ ಯಾರು ಅವ್ರ ತಾಯಿ ತಂದಿಲ್ಲ ಅಂತ ಕೆಲಸ ಮಾಡಕ್ಕೆ ಹೇಳಿ. ಅವನ ಮೇಲೆ ಆರೋಪ ಸತ್ಯ ಇದ್ದರೆ ಭಾಳ ಏನು ಕೃತ್ಯ ಇದು, ಕೃತ್ಯ ಇದು ಮಾಡಿದ್ದು. ಸೈಕೋ ಅಂತ ಅದು ಮಾಡಿದ್ರೆ ಅದಕ್ಕೆ ಸೈಕೋ. ಸ್ವಾಭಾವಿಕವಾಗಿ ಸ್ವಲ್ಪ ಆಗ್ತದೆ. ಮಹಿಳೆಯರು ತುಲಸ ಈ JDS ಪಕ್ಷ ಬಗ್ಗೆ ಒಂದು ಅಸಹ್ಯಕರವಾದಂಥ ವಾತಾವರಣ ಇರೋದ್ರಿಂದ ಮಹಿಳಾ ಮತದಾರರು ಒಂದು ದಿವಸ ಮತ್ತು ಇನ್ನುಳಿದವರು ಕೂಡ ಸ್ವಲ್ಪ ಅವ್ರ ಮೇಲೆ ಬೇಸರ ಮಾಡ್ಕೋತಾರೆ. ಇಂಥವೆಲ್ಲ ನಡೀತಾರೆ. ಭಾಳ ಕಿಲೋಮೀಟರ್ದು. ಆದರೆ ಪ್ರಜ್ವಲ್ ರೇವಣ್ಣ ಕೇಸ್ಗೆ ನಾನು ಇದನ್ನು ಫೋನ್ ಮಾಡಿದೆ. ಭಾಳ ಅತಿ ಗಂಭೀರವಾದಂಥ ಅಪಾದನೆ. ಸುಮಾರು 2-3 ಸಾವಿರ ಜನರ ಒಂದು ಭಾಳನ್ನ ಹಾಳು ಮಾಡಿದ್ದು ಅಂತೇಳಿ ಮಾಧ್ಯಮದಲ್ಲಿ ಇವತ್ತು ಎಲ್ಲನೂ ಕೂಡ ನಾವು ನೋಡಿದ್ದೀವಿ. ಸತ್ಯಾಸತ್ಯತೆ ಇವತ್ತು SIT ತನಿಖೆ ಆದಮೇಲೆ ಹೊರಗೆ ಬರ್ತದೆ. ಇದು ಭಾಳ ಎಲ್ಲೋ ಒಂದು ಕಡೆ ಇದು ಕೀಳ್ಮಟ್ಟದ್ದು. ಇದನ್ನು ಬಿಟ್ಟು ನಾವು ಹೊರಗೆ ಬರ್ಬೇಕು. ಯಾಕಂದ್ರೆ ಜನ ಈಗ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಜನ ಪಕ್ಷಾತೀತವಾಗಿ ಜನ ವಿಶ್ವಾಸ ಕಳ್ಕೊಂಡ್ಬಿಡ್ತಾರೆ. ಹನಿ ಟ್ರ್ಯಾಪ್ ಮಾಡುವಂಥದ್ದು, ಇಂಥ ಚಿಲ್ಲರೆ ಕೆಲಸ, ವೈಯಕ್ತಿಕವಾಗಿ ನಾವು ಮಾತಾಡೋದು ನಮ್ಮ ಪಕ್ಷದ ಪಾಲಿಸಿ, ಅವ್ರ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಸಾಧನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.